ನಮಸ್ತೆ. 24/12/2024 ಮಂಗಳವಾರ, 24th ಡಿಸೆಂಬರ್ 2024. ಕೃಷ್ಣ ಪಕ್ಷ ಅನ್ನುವ ಕರಗುವ ಚಂದ್ರ. ನವಮಿ ತಿಥಿ ಇದೆ, ಸಂಜೆ 7:53 ಆನಂತರ ದಶಮಿ. ಇವತ್ತಿನ ನಕ್ಷತ್ರ ಹಸ್ತ. ಇದು ಮಧ್ಯಾಹ್ನ 12:16:55 ಅಲ್ಲಿಯವರೆಗೂ ಅಂದರೆ ಹಸ್ತ ನಕ್ಷತ್ರ ಇರುವವರೆಗೂ ಕಾರ್ಯಸಿದ್ಧಿ ಉಂಟು, ಶುಭವೂ ಇದೆ. ಆದರೂ ನವಮಿ ಇರೋದರಿಂದ ಪೂಜಾ ಕಾರ್ಯಗಳು, ಪುಣ್ಯ ಕಾರ್ಯಗಳನ್ನು ಮಾಡಬಹುದು, ಮುಹೂರ್ತ ಕಾರ್ಯಗಳಿಲ್ಲ. ಆಲ್ರೆಡಿ ಧನುರ್ಮಾಸ ಯಾವುದೂ ಇಲ್ಲ ಅಂತ ಗೊತ್ತು, ಆದರೂ ಇದನ್ನು ಸ್ವಲ್ಪ ತಗೋಬೇಕಾಗ್ತದೆ. ಆನಂತರ ಬರುವಂಥದ್ದು ಚಿತ್ತಾ ನಕ್ಷತ್ರ ಅಂತಂದರೆ ಹಸ್ತ ನಕ್ಷತ್ರ ಮುಗಿದ ನಂತರ, ಅಂದರೆ ಮಧ್ಯಾಹ್ನ 12:17 ಮೇಲೆ ಸ್ಟಾರ್ಟ್ ಆಗಿ ದಿನ ಪೂರ್ತಿ ಇರುತ್ತದೆ. ಅಷ್ಟೊಂದು ದೋಷವಿಲ್ಲ, ವ್ಯಯ ಅಂತ ಇದೆ, ಅಂದರೆ ಖರ್ಚು ಅಂತ ಇರೋದರಿಂದ ಖರ್ಚುಗಳನ್ನೇ ಎಲ್ಲರೂ ಕಂಟ್ರೋಲ್ ಮಾಡ್ಕೊಳ್ಳಿ ಅಷ್ಟೇ, ಅದರಲ್ಲಿ ಏನು ದೋಷಗಳಿಲ್ಲ. ಇಷ್ಟಿದೆ ಇವತ್ತಿನ ದಿನ. ಇದರಲ್ಲಿ ಬೇರೆ ಬೇರೆ ವಿಷಯಗಳನ್ನ ನಾವು ನೋಡೋಣ. ಸೂರ್ಯೋದಯ 6:38, ಸೂರ್ಯ ಅಸ್ತಮನ ಸಂಜೆ 6 ಗಂಟೆಗೆ. ಈ ದಿನದಲ್ಲಿ ನಾವು 2 ನಕ್ಷತ್ರ ಅಂತಂದಿವೆ, ಹಸ್ತ ಮತ್ತು ಚಿತ್ತ ಅಂತ. ಹಸ್ತ ದೇವಗಣ, ಚಿತ್ತಾ ನಕ್ಷತ್ರ ರಾಕ್ಷಸಗಣ. ಹಸ್ತ ನಕ್ಷತ್ರದ 4ನೇ ಪಾದ ಅಂದರೆ ಕೊನೆಯ ಭಾಗ ಬೆಳಗ್ಗೆ 6:38 ಮಧ್ಯಾಹ್ನ 12:17. ಆನಂತರ ಚಿತ್ತಾ ನಕ್ಷತ್ರದ 1ನೇ ಪಾದ ಪ್ರಾರಂಭವಾಗಿ ಸುಮಾರು 7:04 ಸಂಜೆವರೆಗೆ ಇದೆ. ಆನಂತರ ರಾತ್ರಿ 1:51 ಚಿತ್ತಾ ನಕ್ಷತ್ರ 2ನೇ ಪಾದ ಕನ್ಯಾ ರಾಶಿ. ಅಂದರೆ ರಾತ್ರಿ 1:51 ಯಾವ ಮಕ್ಕಳು ಹುಟ್ಟಿದ್ರು ಕನ್ಯಾ ರಾಶಿ ಅಂತ ತಿಳ್ಕೊಬೋದು. ಆನಂತರ ತುಲಾ ರಾಶಿ ಪ್ರಾರಂಭವಾಗುತ್ತದೆ. ಅಂದರೆ ರಾತ್ರಿ 1:51 ನಾಳೆ ಎಲ್ಲ ರಾಶಿ ತುಲಾ ರಾಶಿನೇ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಇವತ್ತು ರಾಹುಕಾಲ ಮತ್ತು ಯಮಗಂಡ ಕಾಲಗಳೆಲ್ಲ ನೋಡೋಣ. ಅಂದರೆ 100% ಕೆಟ್ಟೋದು, 100%ರಲ್ಲಿ ಪರಿಹಾರ ಇಲ್ಲ ಅಂತ ನೋಡುವ ಸಮಯವು. ಆ ಸಮಯಗಳಲ್ಲಿ ಪರಿಹಾರಗಳಿಲ್ಲ, ಆದ್ದರಿಂದ ಆ ಸಮಯದಲ್ಲಿ ಯಾರೇ ಆದರೂ ಗಮನ ಕೊಡಿ. ಉದಾಹರಣೆ, ಇವತ್ತು ಬೆಳಗ್ಗೆ 6:38 ರಾತ್ರಿ 1:51 ಕುಂಭರಾಶಿಯವರಿಗೆ ಚಂದ್ರಾಷ್ಟಮ. ಅಂದರೆ ಧನಿಷ್ಠ ನಕ್ಷತ್ರ 3 ಮತ್ತು 4, ಶತಭಿಷ ನಕ್ಷತ್ರದ ಒಟ್ಟು 4 ಪಾದಗಳು, ಪೂರ್ವಭಾದ್ರ ನಕ್ಷತ್ರದ 1, 2, 3 ಪಾದದವರೆಗೆ ದೋಷ. ಇದು ರಾತ್ರಿ 1:51. ಆನಂತರ ಮೀನರಾಶಿಯವರಿಗೆ ಚಂದ್ರಾಷ್ಟಮವಿದೆ. ಇವತ್ತು ಜನರಲ್ ಆಗಿ ಎಲ್ಲರಿಗೂ ಹೆಂಗಿದೆ ಅಂತ ನೋಡ್ಕೊಳ್ಳೋಣ. ಇವತ್ತಿನ ವಿಶೇಷವಾಗಿ ಬೆಳಗ್ಗೆ 8:55 9:40 ದುರ್ಮುಹೂರ್ತ, ಶುಭವಲ್ಲ. 9:29 10:54 ಯಮಗಂಡ ಕಾಲ. ಹಂಗಾಗಿ ದುರ್ಮುಹೂರ್ತ ಇನ್ನೂ ಮುಗಿದಿರಲ್ಲ. ಅಷ್ಟರಲ್ಲೇ ಒಂದು 10 ನಿಮಿಷ ಇನ್ನೂ ಇರುತ್ತೆ ಅಂತಂದರೆ ಅಷ್ಟರಲ್ಲಿ ಯಮಗಂಡ ಕಾಲವು ಸ್ಟಾರ್ಟ್ ಆಗುತ್ತದೆ. ಹಂಗಾಗಿ ಕೊನೆಯ ಭಾಗವೇ ದೋಷ ಜಾಸ್ತಿ ಇರೋದು. ಅಂದರೆ 9:30 9:40 ಅಧಿಕವಾದ ದೋಷ ಬರುತ್ತದೆ. ಯಾಕೆಂದರೆ ದುರ್ಮುಹೂರ್ತ ಯಮಗಂಡ ಕಾಲ 2 ಸೇರೋದರಿಂದ. ಮತ್ತು ಮಧ್ಯಾಹ್ನ 3:10 ಸಂಜೆ 4:35 ರಾಹು ಕಾಲ. ಸಂಜೆ 7:52 ರಾತ್ರಿ 9:38 ಮೃತ್ಯು. ರಾತ್ರಿ 9:10 10:45 ವಿಷ. ಇಷ್ಟರಲ್ಲೇ ರಾತ್ರಿ 9:19 11:07 ನಕ್ಷತ್ರ ವಿಷಕಟಿಕಾ ಕಾಲ. ಹಂಗಾಗಿ ಡಬಲ್ ಆಗಿ ದೋಷ ಕೊಡುತ್ತದೆ ಇದು. ಇದನ್ನು ನೀವು ಮನಸ್ಸಲ್ಲಿಟ್ಕೋಬೇಕು. ಅಂದರೆ ಚಿತ್ತಾ ನಕ್ಷತ್ರದ ನಕ್ಷತ್ರ ವಿಷಕಟಿಕಾ ಕಾಲವು ವಿಷಕಾಲವು ಸೇರೋದರಿಂದ ಚಿತ್ತಾ ನಕ್ಷತ್ರದವರು ಇನ್ನೇನು ರಾತ್ರಿ ಆಗಿದೆ, ಅದರಿಂದ ಅಷ್ಟಾಗಿ ತೊಂದರೆಗಳಿಲ್ಲ, ಆದರೂ ಸ್ವಲ್ಪ ಗಮನ ಕೊಡೋದು ಉತ್ತಮ. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ 100% ಕೆಟ್ಟದು ಅಂತ ನೋಡಿದ್ವಿ. ಇದರಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರದು, ಅಂದರೆ ನೂತನ ಕಾರ್ಯಗಳನ್ನ ಒಳ್ಳೆಯ ಟೈಮಲ್ಲಿ ಪ್ರಾರಂಭ ಮಾಡಿರುವಂಥದ್ದನ್ನು ಇದರಲ್ಲಿ ನಡೆಸ್ಕೊಂಡು ಹೋಗ್ಬೋದು, ಅದು ತೊಂದರೆ ಇಲ್ಲ. ಇರೋದರಲ್ಲೇ ಶುಭ ಸಮಯ ಅಂತ ಇವತ್ತಿನ ವಿಷಯಕ್ಕೆ ಹೋಗೋಣ. ಬೆಳಗ್ಗೆ 6:38 8:53, ಬೆಳಗ್ಗೆ 10:56 ಮಧ್ಯಾಹ್ನ 3:08, ಸಂಜೆ 4:37 ಸಂಜೆ 7:50, ರಾತ್ರಿ 11:09 ದಿನ ಪೂರ್ತಿ ಅಂದರೆ ರಾತ್ರಿ ಪೂರ್ತಿ ಶುಭವಾಗಿದೆ. ಇದು ನಾವು ಅವರವರ ಕಾರ್ಯಗಳಿಗೆ ಉಪಯೋಗಿಸಬಹುದು. ಆದರೂ ಪದೇ ಪದೇ ಅಂತಿವೆ. ಇವತ್ತಿನ ದಿನ ಪ್ರಕಾರ ವಾರ ಫಸ್ಟ್ ನೋಡ್ಕೊಳ್ಳಿ, ಮಂಗಳವಾರ, ಧನುರ್ಮಾಸ, ಇಷ್ಟೆಲ್ಲ ಕೂಡಿರೋದ್ರಿಂದ ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡಿ. ಇಲ್ಲಿಯವರೆಗೂ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ.
ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಮಧ್ಯಾಹ್ನದವರೆಗೂ ಕ್ಷೇಮವು ಶತ್ರುನಾಶವು ಹಂಗಾಗಿ ಶುಭವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ 12 ಕಾಲ್ ಮೇಲೇ ಚೆನ್ನಾಗಿರೋದು. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದದವರೆಗೆ ಮಧ್ಯಾಹ್ನದವರೆಗೆ ಎಲ್ಲ ಕಾರ್ಯಗಳಲ್ಲೂ ಶುಭಕರವಾಗಿದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಮಧ್ಯಾಹ್ನದವರೆಗೂ ಸಂಪತ್ತಿನ ಅಂದರೆ ಹೆಚ್ಚಿನ ವರಮಾನದ ಸಮಯವಿದು. ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ವಿಘ್ನ ಬರುತ್ತದೆ, ವಿನಾಯಕನ ಪೂಜೆ ಮಾಡಿಕೊಳ್ಳಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಮಧ್ಯಾಹ್ನದ ಮೇಲೆ ಸಂಪತ್ತಿದೆ, ಆದ್ದರಿಂದ ಮಧ್ಯಾಹ್ನದ ಮೇಲೆ ಸಮಯ ಚೆನ್ನಾಗಿರುತ್ತದೆ ನಮಗೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಮಧ್ಯಾಹ್ನದವರೆಗೂ ಮಿತ್ರರಿಂದ ಅನುಕೂಲ, ಗುರುಗಳ ಆಶೀರ್ವಾದದಿಂದ ಅನುಕೂಲ. ಆದ್ದರಿಂದಾಗಿ ನಿಮ್ಮ ಕಾರ್ಯಗಳನ್ನು ಪರರಿಂದ ಅವರ ಸಹಾಯದಿಂದ ಪ್ರಾರಂಭ ಮಾಡಿಸಿ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಖಂಡಿತ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಇವತ್ತು ದಿನಪೂರ್ತಿ ನಿಮ್ಗೆ ಚೆನ್ನಾಗಿರೋದ್ರಿಂದ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳುವಂಥ ವಿಷಯವಲ್ಲ. ಆದರೂ ಧನುರ್ಮಾಸ ಮಂಗಳವಾರ ಮುಹೂರ್ತ ಕಾರ್ಯಗಳಿಲ್ಲ ಅಂತ ಇದನ್ನು ಮನಸ್ಸಲ್ಲಿ ಇಟ್ಕೊಂಡೇ ನೀವು ಎಲ್ಲ ಕಾರ್ಯಗಳನ್ನು ಯೋಚನೆ ಮಾಡಬೇಕು. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 1, 2, 3 ಪಾದಗಳು ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಮಧ್ಯಾಹ್ನದ ಮೇಲೆ ಮಿತ್ರತಾರೆ ಲಾಭವು ಎಲ್ಲವೂ ಕೂಡಿ ಬಂದಿದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಮಧ್ಯಾಹ್ನದವರೆಗೂ ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಲಾಭವು ನಿಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗುವಂಥ ದಿನವಿದು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಮಧ್ಯಾಹ್ನ 12-17 ಮೇಲೆ ಅನುಕೂಲವು ದ್ರವ್ಯ ಲಾಭವೂ ಇದೆ. ಮಖ ನಕ್ಷತ್ರ ಸಿಂಹರಾಶಿ ಆರೋಗ್ಯವಿದೆ, ಚೇತರಿಸ್ಕೊಳ್ತೀರಾ, ಆದರೂ ಸ್ವಲ್ಪ ಧನಹಾನಿ ಉಂಟು. ಇದು ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಅಶುಭ ಸಮಯ ಚೆನ್ನಾಗಿಲ್ಲ. ಪುಬ್ಬ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿ ಮಧ್ಯಾಹ್ನದ ಮೇಲೆ ಆರೋಗ್ಯವು ಸ್ವಲ್ಪ ಧನಹಾನಿಯೂ ಉಂಟು. ಹಣಕಾಸು ವಿಷಯದಲ್ಲಿ ಮಾತ್ರ ಗಮನ ಕೊಟ್ಟರೆ ಸಾಕು. ಉತ್ತರ ನಕ್ಷತ್ರ 1ನೇ ಪಾದ ಸಿಂಹರಾಶಿ ಮಧ್ಯಾಹ್ನದವರೆಗೂ ಸಂಪತ್ತಿದೆ, ಸ್ವಲ್ಪ ಧನಹಾನಿ ಅಂತ ಇರೋದರಿಂದ ಭದ್ರವಾಗಿಟ್ಕೊಳ್ಳಿ, ತೊಂದರೆ ಆಗೋದಿಲ್ಲ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಮಧ್ಯಾಹ್ನದವರೆಗೂ ಎಲ್ಲ ರೀತಿಯಲ್ಲೂ ಶುಭವಾಗಿದೆ, ಆದ್ದರಿಂದಾಗಿ ದೋಷಗಳು ಕಡಿಮೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಇವತ್ತು ಬೆಳಗ್ಗೆಯಿಂದಲೂ ಪರವಾಗಿಲ್ಲ, 50% ಇದೆ, ಆದರೂ ಮಧ್ಯಾಹ್ನದ ಮೇಲೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಪರಮಮಿತ್ರ ತಾರೆಯಾಗಿ ಶುಭಕರವಾಗಿದೆ ಮಧ್ಯಾಹ್ನದವರೆಗೂ. ಮಧ್ಯಾಹ್ನ ಮೇಲೆ 50% ಇದೆ, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಹೇಳಿಕೊಳ್ಳುವಷ್ಟು ಪರವಾಗಿಲ್ಲ ಅಂತ ನಾವು ತಿಳ್ಕೊಬೋದು. ಆದ್ದರಿಂದ ಶುಭ ಕಾರ್ಯಗಳೆಲ್ಲ ಒಳ್ಳೆಯ ಕಾರ್ಯಗಳಿಗೆ ಉತ್ತಮ ಸಮಯ. ಚಿತ್ತಾ ನಕ್ಷತ್ರ ತುಲಾರಾಶಿ ಪರಮಮಿತ್ರಧಾರೆ ಸ್ವಲ್ಪ ವ್ಯಯಗಳು ಉಂಟು. ಸ್ವಾತಿ ನಕ್ಷತ್ರ ತುಲಾರಾಶಿ ಇವತ್ತು ದಿನಪೂರ್ತಿ ಶುಭಕರವಾಗಿದೆ. ವಿಶಾಖ ನಕ್ಷತ್ರ ತುಲಾರಾಶಿ ಮಧ್ಯಾಹ್ನದ ನಂತರವೇ ಶುಭಕರವಾಗಿರೋದು, ಅದರಿಂದ ಆ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ನಿಮಗೆ ಮಧ್ಯಾಹ್ನದ ಮೇಲೆ ಮಿತ್ರಧಾರೆ ಉಂಟು, ಇಷ್ಟಾರ್ಥ ಸಿದ್ಧಿಯೆಲ್ಲ ಆಗುತ್ತದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಮಧ್ಯಾಹ್ನದವರೆಗೂ ಸಾಧಕ ತಾರೆ ಅಂದರೆ ನಿಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗುತ್ತೆ ಅಂತ, ಇಷ್ಟಾರ್ಥ ಸಿದ್ಧಿಯೂ ಉಂಟು. ಆದ್ದರಿಂದ ಹೆಚ್ಚಾಗಿ ತಲೆಕೆಡಿಸಿಕೊಳ್ಳುವಂಥ ದಿನವಲ್ಲ ಇದು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಮಧ್ಯಾಹ್ನದ ಮೇಲೆ ಅನುಕೂಲದ ತಾರೆ ಇದು, ಇಷ್ಟಾರ್ಥ ಸಿದ್ಧಿಯೂ ಉಂಟು, ಆದ್ದರಿಂದ ಶುಭವಾಗಿದೆ. ಮೂಲ ನಕ್ಷತ್ರ ಧನುಸು ರಾಶಿ ಆರೋಗ್ಯವು ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಉಂಟು ಮಧ್ಯಾಹ್ನದವರೆಗೂ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಮಧ್ಯಾಹ್ನ ಮೇಲೇ ನಿಮಗೆ ಶುಭಕರವಾಗಿರುವಂಥದ್ದು, ಆದ್ದರಿಂದ ಮಧ್ಯಾಹ್ನದ ನಂತರ ನಿಮ್ಮ ಕಾರ್ಯಗಳನ್ನು ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡ್ಬೋದು. ನಂತರ ನೋಡುವಂಥದ್ದು ಉತ್ತರಾಷಾಢ ಧನುಸು 1ನೇ ಪಾದ ಬೆಳಿಗ್ಗೆಯಿಂದ ಅಂದರೆ ಸೂರ್ಯೋದಯದಿಂದ ಮಧ್ಯಾಹ್ನ 12-17ವರೆಗೂ ಶುಭಕರವಾಗಿದೆ. ಆಮೇಲೆ ಗಾಡಿಗಳಲ್ಲಿ ಎಚ್ಚರವಾಗಿರೋದು ಉತ್ತಮ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ 2, 3, 4ನೇ ಪಾದಗಳು ಸಂಪತ್ತು ಉಂಟು, ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ತಡೆಗಳಿರುತ್ತದೆ, ವಿನಾಯಕನ ಪೂಜೆ ಮಾಡಿಕೊಳ್ಳಿ. ನಂತರ ನೋಡುವಂಥದ್ದು ಶ್ರವಣ ನಕ್ಷತ್ರ ಮಕರ ರಾಶಿ ಖಂಡಿತವಾಗಿ ಮಧ್ಯಾಹ್ನದ ನಂತರ ಸಂಪತ್ತು ಸ್ವಲ್ಪ ಕಾರ್ಯದಲ್ಲಿ ಅಡೆತಡೆ ಉಂಟು, ನೋಡ್ಕೊಳ್ಳಿ. ಧನಿಷ್ಠ ನಕ್ಷತ್ರ ಮಕರ ರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತು ಶುಭ ದಿನವಾಗಿದೆ. ಅಲ್ಪ ಸ್ವಲ್ಪ ತಡೆಗಳು ಉಂಟಾಗುತ್ತದೆ ಅಷ್ಟೇ. ದೇವದ ಅನುಗ್ರಹದಿಂದಾಗಿ ಎಲ್ಲ ಕಾರ್ಯಗಳನ್ನು ಸ್ವಲ್ಪ ನೋಡ್ಕೊಂಡು ಮಾಡಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ ಮಧ್ಯಾಹ್ನದವರೆಗೆ ಎಲ್ಲವೂ ಚೆನ್ನಾಗಿದೆ, ಆದರೂ ಡೈಲಿ ಮಾತ್ರೆ ತಗೊಳ್ಳೋವರು ಕರೆಕ್ಟಾಗಿ ತಗೊಳ್ಳಿ. ಶತಭಿಷ ನಕ್ಷತ್ರ ಕುಂಭರಾಶಿ ಮಿತ್ರಧಾರೆ ಪರಮ ಮಿತ್ರಧಾರೆ ಅಂತ ಶುಭಕರವಾಗಿದೆ, ಆದ್ದರಿಂದ ಕೆಲವು ಕಾರ್ಯಗಳಿಗೆ ಖಂಡಿತ ಅನುಕೂಲ ಉಂಟು. ಆದರೂ ನಾವು ಹೇಳುವಂತೆ ಧನುರ್ಮಾಸ ಮಂಗಳವಾರ ಮುಹೂರ್ತ ಕಾರ್ಯಗಳೆಲ್ಲ
ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಟೆನ್ಷನ್ ಇದೆ, ರೋಗವೃದ್ಧಿ ಇದೆ. ಇದೆಲ್ಲ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಸ್ವಲ್ಪ ಪರವಾಗಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಮಧ್ಯಾಹ್ನದ ನಂತರನೇ ಎಲ್ಲವೂ ಅಭಿವೃದ್ಧಿಯಾಗಿ ಕಾಣುತ್ತದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಅನುಕೂಲವು ಸುಖವು ಮಧ್ಯಾಹ್ನದವರೆಗೂ ಚೆನ್ನಾಗಿರುತ್ತದೆ. ರೇವತಿ ನಕ್ಷತ್ರ ಮೀನರಾಶಿ, ಮಧ್ಯಾಹ್ನದ ನಂತರ ಅನುಕೂಲವಿದೆ, ಸುಖಕರವಾಗಿದೆ. ಹಂಗಾಗಿ ಮಧ್ಯಾಹ್ನದ ನಂತರನೇ ಒಳ್ಳೆಯ ಸಮಯ, ನಿಮಗೆ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.